ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ನೋಡ್ತಾ ಇದ್ದೀನೋ ಈ ಒಳ ಮೀಸಲಾತಿ ಹೊರ ಮೀಸಲಾತಿ ಅನ್ನುವಂಥ ಅನೇಕ ತಿಕ್ಕಾಟಗಳನ್ನು ಮಾದಿಗ ಮತ್ತು ಹೊಲೆಯ ಏನು ಈ ಮಧ್ಯದಲ್ಲಿ ಎಡಗೈ ಬಲಗೈ ತಿಕ್ಕಾಟ ಯಾಕೋ ಏನೋ ಐತಿ ಅನ್ನಿಸ್ತಾ ಇಲ್ವಾ ಅಂತ. ಹೌದು, ಇಲ್ಲಿವರೆಗೆ ಪಾಪ ನಾಗಮೋಹನ್ ದಾಸ್ ಅವರು ನ್ಯಾಯಾಧೀಶರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಬದಲಾವಣೆ ಆಗ್ತದೆ ರೀ ಕಾಲಕ್ಕೆ, ನಿಮಗೇನು ಅನ್ಯಾಯ ಮಾಡಿ ಕೊಡೋದಿಲ್ಲ ಅನ್ನೋಂಥ ಮಾತು. ನೋಡಿರಿ, ಈ ಜಗದಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ. ಇವತ್ತು ನಮ್ಮ ಎಡಗೈ ಬಲಗೈ ಜನ ಎಲ್ಲರೂ ಏನು ಈ ಒಂದು ದಲಿತ ಸಮುದಾಯದಿಂದ ಜನ ವಿಚಾರ ಮಾಡುವಂಥದ್ದು. ಈಗ ಯಾರು ಉಂಡ್ರು ಅವರು ಜನನಲ್ರಿ, ಎಲ್ಲರೂ ಅವರಲ್ಲಿ 1% 2% ಹೆಚ್ಚು ಕಡಿಮೆ ಆಗಿರ್ಬೋದು. ಮತ್ತು ಕೂಡಿ ಚರ್ಚೆ ಮಾಡಿಕೊಂಡು ಮಾಡಿ ಅವ್ರನ್ನೂ ವಿಶ್ವಾಸ ತೆಗೆದುಕೊಂಡು ಬೇರೆ ಯಾರಿಲ್ಲ ಅವರು. ಈಗ ಎಲ್ಲರೂ ಅಸ್ಪೃಶ್ಯರಣ ಇದರಲ್ಲಿದ್ದಂಥವ್ರು, ಕೆಲವು ಜನ ಸ್ಪೃಶ್ಯರು ಇರ್ಬೋದು, ಮುಟ್ಟಿಸ್ಕೊಳ್ಳುವಂಥವ್ರು ಇರ್ಬೋದು. ಮುಖ್ಯ ಅಸ್ಪೃಶ್ಯರು ಒಂದಾಗಬೇಕಲ್ಲ. ಇದು ಅಂಬೇಡ್ಕರ್ ಅವರು ಬಯಸಿದ್ದ ಅದನ್ನು ಕೇವಲ ಅಸ್ಪೃಶ್ಯರಿಗೆ ಮಾತ್ರ ಈ ಮೀಸಲಾತಿ ಕೊಡಬೇಕು ಅಂತೇಳಿ. ಆದರೆ ನಮ್ಮ ದುಷ್ಟ ರಾಜಕೀಯ ಜನ ಅನ್ನಬೇಕಾಗ್ತದೆ. ಅನಿವಾರ್ಯವಾಗಿ ತಮ್ಮ ರಾಜಕೀಯ ಲಾಭಕ್ಕಾಗಿ ಇವೆಲ್ಲ ಜಾತಿಗಳು ನಿರ್ಮಾಣ ಮಾಡಿ ಇವತ್ತು ಪಾಪ ನೋಡ್ರಿ ತಿಕ್ಕಾಡು ಶುರುವಾಗ್ಯದ. ಅಂಬೇಡ್ಕರ್ ಬಯಸಿದ್ದೇನು, ನಾವು ಇವತ್ತು ಮಾಡ್ತಾ ಇರೋದೇನು. ನಮ್ಮ ಮಕ್ಕಳಿಗೆ ವಿದ್ಯೆ ಬೇಕಾಗಿದೆ. ನಮ್ಮ ಮಕ್ಕಳಿಗೆ ವಿದ್ಯೆ ಇತ್ತಂದರೆ ಉದ್ಯೋಗ ಹುಡ್ಕೊಂತ ಅಥವಾ ಸ್ವತಃ ಏನೋ ಮಾಡುವಂಥ ಒಂದು ವ್ಯಕ್ತಿತ್ವ ಬರುವಂಥದ್ದು ಉನ್ನತ ಶಿಕ್ಷಣ ಚೆನ್ನಾಗಿ ಸಿಗಬೇಕಾಗಿದ್ರಿ. ಅದಕ್ಕೆ ನಾವು ಲಕ್ಷ್ಯ ಆಗಬೇಕು. ಜೊತೆಗೆ ನಮ್ಮವ್ರಿಗೆ ಆರೋಗ್ಯ ಮುಖ್ಯ. 2 ಬೇಡಿಕೆಯನ್ನು ಅಂಬೇಡ್ಕರ್ ಅವ್ರು ಹೇಳ್ತಾ ಇರ್ತಾರೆ. ಮುಖ್ಯ ಮೊದಲನೇದು ಶಿಕ್ಷಣ ಬೇಕು, ಬದಲಾಯಿಸ್ತದೆ, ನಿಶ್ಚಿತ ಬದಲಾಯಿಸ್ತದೆ. ಇವತ್ತು ನಾನು ಏನಾದರೂ ಇಲ್ಲಿ ಕೂತು ನಿಮ್ಮ ಜೊತೆ ಮಾತಾಡೋದಿದ್ದರೆ ಶಿಕ್ಷಣ, ಅದಲ್ಲದೆ ನನ್ನಲ್ಲಿ ಏನೂ ಇಲ್ಲ. ಜೊತೆಗೆ ಆರೋಗ್ಯ. ಇವು 2 ವಿಷಯದಲ್ಲೇ ನೋ ಕಾಂಪ್ರಮೈಸ್. ಅಂಥ ವ್ಯಕ್ತಿ ಇವತ್ತು ನಿಮಗೆ ಅದು 17% ಅದನ್ನು ಏನು ಅವರ ಒಂದು ಪ್ರಯತ್ನ, ಗಾಂಧೀಜಿಯವರ ಪ್ರಯತ್ನ. ಅಂಬೇಡ್ಕರ್ ಅವರು ಇದೆಲ್ಲ ಬೇಡಪ್ಪ, ನಮ್ಮ ಸಪ್ರೇಟ್ ಸ್ಟೇಟಾಗಿ ಕೊಡೋದು ಕೇಳ್ತಾ ಇದ್ದರು ಅವರು. ಯಾಕಂದ್ರೆ ಈ ತಿಕ್ಕಾಟ ಬರ್ತದೆ ಹಿಂದಿಲ್ಲ ನಾಳೆ ಅಂತೇಳಿ. ಅದೇ ಕಾಲಕ್ಕೆ ನಮ್ಮ ಪಟೇಲರು, ಸರ್ದಾರ್ ವಲ್ಲಭಾಯ್ ಪಟೇಲರು ಈ SC ST ಅನ್ನೋಕ್ಕಿಂತಲೂ ಆ ಅಸ್ಪೃಶ್ಯರಿಗೆ ಒಂದಿಷ್ಟು ಭೂಮಿ ಕೊಟ್ಟು ಅವರು ನಿರಂತರವಾಗಿ ಭೂಮಿಯಲ್ಲಿ ಉಳುವಂಥ ವ್ಯವಸ್ಥೆ ಮಾಡಿಕೊಡೋಣ ಅಂತ ಮಾತಾಡಿದರು. ಇವೆಲ್ಲ ಯಾಕೆ ಇವತ್ತು ಚರ್ಚೆ ಮಾಡಲಿಕ್ಕೆ ಅಂತಂದರೆ, ಈಗ ನೋಡಿರಿ ತಿಕ್ಕಾಟ ನಿಮ್ಮ ಒಳಗೆ ಸಣ್ಣ ವಿಷಯ ದೊಡ್ಡದು ಮಾಡ್ತಾ ಇದ್ದೀರಿ. ಛಲವಾದಿಗಳಾಗಿರ್ಬೋದು ಅಥವಾ ಇನ್ನುಳಿದವರಾಗಿರ್ಬೋದು, ಬಲಗೈದವರು ಯಾರು ಇದ್ದಿರೋರಲ್ಲ. ಇವತ್ತು ಇದು ಎಡಗೈದವ್ರು ಏನೋ ಕೊಟ್ಟಿದ್ದಾರೆ. ಅವರು ಹಲವು ವರ್ಷಗಳ ಹೋರಾಟ ಅಂತ ಅದು ಕಮಿಷನ್ ನೇಮಿಸಿದ್ರು. ಸದಾಶಿವ ಕಮಿಷನ್ ಆಗಿರ್ಬೋದು, ಈಗ ನಮ್ಮ ನಾಗಮೋಹನ್ ದಾಸರವರು ಆಗಿರ್ಬೋದು, ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ಎಲ್ಲರೂ ನ್ಯಾಯ ಒದಗಿಸ್ಬೇಕಂತ ಪ್ರಯತ್ನ ಮಾಡಿದ್ದಾರೆ ಅವರು. ಅವ್ರು ಯಾರಿಗೂ ಇನ್ನೊಬ್ರಿಗೆ ಅನ್ಯಾಯ ಆಗ್ಬೇಕಂತಿಲ್ಲ. ಇರೋ 17%ದಲ್ಲಿ ಯಾರು ಇಲ್ಲವ್ರಿಗೆ ಹೆಚ್ಚಿಗೆ ಅನುಭವಿಸಿದ್ದಾರೆ, ಹೆಚ್ಚಿಗೆ ಸ್ಟ್ಯಾಂಡ್ ಆಗಿದ್ದಾರೆ, ತಮ್ಮ ಬದುಕನ್ನು ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ, ಎಜುಕೇಷನ್ ಹೆಚ್ಚು ಮಾಡ್ಕೊಂಡಿದ್ದಾರೆ, ಸಾಮಾಜಿಕವಾಗಿ ಒಂದು ಸ್ಟೇಟಸನ್ನು ಪಡೆದಿದ್ದಾರೆ. ಅಂಥವ್ರಿಗೆ ಒಂದಿಷ್ಟು ಕಡಿಮೆ ಮಾಡಿದ್ದಾರೆ. ನಾವು ಇದರಲ್ಲಿ ಕುಡಿಸಿದ್ರೆ ಹೆಚ್ಚಾಗಿದ್ದು, ಅದರಲ್ಲಿ ಕುಡಿಸಿದ್ರೆ ಹೆಚ್ಚಾಗಿದ್ದು, ಇದು ಹಿಂಗೆ ಇರೋದ್ರೆ ಇದು ಮನುಷ್ಯನ ಸ್ವಭಾವ. ಅದು ಎಷ್ಟು ಕೊಡಿದ್ರೆ ಅಷ್ಟು ಕಡಿಮೆ. ಅದಕ್ಕೆ ನಾವು ಮೇಲೆ ಏನು ಹೇಳ್ತಾ ಇದ್ದೀವಿ ಅಂದರೆ, ಒಂದು ಅಸ್ಪೃಶ್ಯ ಆಗೋದ್ರಿಂದ ಅವ್ರಿಗೆ ಎಷ್ಟೇ ಕೊಡ್ರಿ, ಇದು ಒಟ್ಟು ಬಂದ್ ಮಾಡಿಬಿಡ್ರಿ, ಉಳಿದವ್ರಿಗೆ ಎಲ್ಲ ಒಟ್ಟು ಕ್ಲಿಯರ್ ಮಾಡಿಬಿಡ್ರಿ. ಇಲ್ಲಾಂದರೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಿಬಿಡ್ರಿ, ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ತೊಗೊಂಬರ್ರಿ. ಯಾರಿಗೂ ಅನ್ಯಾಯ ಕೊಡೋದಿಲ್ಲ ಅಂಥ ವ್ಯವಸ್ಥೆ ತರಲಿಕ್ಕೆ ಸಾಧ್ಯನಾ? ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಜೊತೆಗೆ ಈ ಮೀಸಲಾತಿ ಬಿಟ್ಟು ಕೊಡೋದು ಅದು ಸುಲಭದ ಕೆಲಸ ಅಲ್ಲ. ಎಲ್ಲರೂ ಇವತ್ತು ಮೀಸಲಾತಿ ಮೇಲೆ ಡಿಫೆಂಡ್ ಆಗ್ತಾ ಇದ್ದಾರೆ. ಅದರಿಂದಾಗಿ ಇವತ್ತು ನಮ್ಮ ಬಲಗೈ ಸಮುದಾಯದವರು ಇವತ್ತು ನಾವು ಅವ್ರಿಗೆ ಹೇಳ್ಕೊಳ್ಳೋದಿಷ್ಟ ನಾಗಮೋಹನ್ ದಾಸರ ಪರವಾಗಿ. ಯಾಕಂದ್ರೆ ನಾಗಮೋಹನ್ ದಾಸರು ಪ್ರಾಮಾಣಿಕವಾಗಿ ತಮಗೆ ಅನಿಸಿದ್ದನ್ನು ಮಾಡಿದ್ದಾರೆ, ವರ್ಕ್ ಮಾಡಿದ್ದಾರೆ. ಇಲ್ಲಿವರೆಗೆ ಒಂದಿಷ್ಟು ಬಲಗೈದವ್ರು ಹೆಚ್ಚು ಲಾಭ ಮಾಡ್ಕೊಂಡಿದ್ದೀರಿ. ಸ್ವಲ್ಪ ಅವ್ರಿಗೆ ಬಿಟ್ಟು ಕೊಡ್ರಪ್ಪ ಉಳೋದವ್ರಿಗೆ ಅಂತೇಳಿ. ಯಾಕಂದರೆ ಕರೆಕ್ಟಾಗಿ ಡಿಸಿಷನ್ ಯಾರಿಗೂ ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಾಳ ಕಷ್ಟದ ಕೆಲಸ ಅದು. ಆ ಕೆಲಸವನ್ನು ಮಾಡಿದ್ದಾರೆ. 6 ತಿಂಗಳಲ್ಲಿ ಕೂತ್ಕೊಂಡು ಮಾಡಿದ್ದಾರೆ. ಅದು ಸಿದ್ದರಾಮಯ್ಯನವರು ಇವತ್ತು ನಿರ್ಧಾರ ಅಂದರೆ ಈ ಹಂತಕ್ಕೆ ಬಂದಿರ್ತದೆ. ಅದ್ರ ಬಿಟ್ಟು ಬೇರೆದವ್ರು ಯಾರೋ ಇದ್ದರು ಸಹಿತ ಒಳಗೆ ಸಹಿತ ಹಂಗೆ ಮುಗಿಸ್ಕೊಂಡು ಹೋಗಿಬಿಡ್ತಿದ್ರು ಅವರು. ನೀವು ಸ್ಟ್ರೈಕ್ ಮಾಡೋದು ಕೊಡೋದು, ಸ್ಟ್ರೈಕ್ ಮಾಡೋದು ಕೊಡೋದು, ಮತ್ತೇನೂ ಇಲ್ಲ. ಈಗ ನೋಡ್ರಿ BJPಗರು ಈ ಕೇಂದ್ರದಲ್ಲಿ ರೈತರಿಗೆ ವರ್ಷಗಂಟೆ ಕೂತ್ಕೊಂಡ್ರು. 750 ಜನ ರೈತರು ತಿಳ್ಕೊಂಡ್ರು. ಹೊಳ್ಳಿ ತೊಗೊಂಡದ್ದು ಅಷ್ಟೇ ಹೇಳಿದ್ರು ವಿನಃ ಆ ಕಾಲೇ ಕಾನೂನುಗಳನ್ನು ಇನ್ನೂ ಕ್ಯಾನ್ಸಲ್ ಆಗಿಲ್ಲ. ಯಾವ ಬೇಕಾದ್ರೆ ರಿವೋಕ್ ಆಗ್ಬೋದು. ಆದರೆ ಒಂದು ಸಮಾಧಾನ ಏನಪ್ಪ ಅಂತ ಈ ಸಂದರ್ಭದಲ್ಲೇ, ನಮ್ಮ ಟ್ರಂಪ್ ಅವರು ಮೋದಿಯವರಿಗೆ ಮೋಸ ಮಾಡಿದ್ದರಿಂದಾಗಿ ಮೋದಿಯವರು ಏನು ತಿಳ್ಕೊಂಡಿದ್ರು, ಈ ಕಾರ್ಪೊರೇಟ್ಗಳಿಂದ ನಮಗೆ
ಒಳ್ಳೆ ಉದ್ಯೋಗ ಸೃಷ್ಟಿ ಆಗ್ತಾವೆ, ಎಲ್ಲರೂ ಉದ್ಯೋಗಿಗಳಾಗ್ತಾರೆ ಅಂತೇಳಿ ಕಾರ್ಪೊರೇಟ್ಗಳಿಗೆ ಕೊಟ್ಟಿದ್ದ ರೂಪಾಯಿದಲ್ಲಿ 62 ಪೈಸೆ ಅವರಿಗೆ ಕೊಟ್ಬಿಟ್ರು. ಇವತ್ತು ನಮ್ಮ ಟ್ರಂಪ್ ಅವ್ರ ಕೈ ಎತ್ತಿಬಿಟ್ರು. ಟ್ರಂಪ್ ಅವ್ರ ಫಾಲೋವರ್ಸ್ ಇವರೆಲ್ಲ ಯಾವಾಗ ಪಾಲಿಸ್ಬಿಟ್ಟು ಹುಡುಕರು ಗೊತ್ತಿಲ್ಲ. ಯಾಕಂದ್ರೆ ಈಗ ಸಾಕಷ್ಟು ಜನ ಹೋಗಿದ್ದಾರೆ. ಇನ್ನು ಅದಾನಿ ಅಂಬಾನಿ ಅವ್ರು ಏನು ಮಾಡ್ಬೋದು, ಅವ್ರಿಗೆ ಸಾಧ್ಯದಲ್ಲ ಎಲ್ಲ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಅನ್ನೋದು ಇವತ್ತು ಪ್ರಶ್ನೆ ಅದ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾರಿಗೂ ಸಾಧ್ಯ ಆಗದಂಥ ಈ ಮೀಸಲಾತಿಯಲ್ಲಿ ಈ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಇವತ್ತು ನೀವು ತಿಕ್ಕಾಡಿದ್ರಪ್ಪ ಅಂತಂದ್ರೆ ಮತ್ತು ಅದೇ ಅದರಾಗ ಇಂಥ ಸಂದರ್ಭದಲ್ಲಿ ಸಂಯಮದಿಂದ ವಿಚಾರ ಮಾಡಬೇಕಾಗಿದೆ. ಸ್ಟ್ರೈಕ್ ಮಾಡ್ತಾಯಿದ್ದೀರಿ, ಬೇಡಿಕೆ ಇಡ್ತಾಯಿದ್ದೀರಿ, ಹೌದು ಅನ್ಯಾಯ ಆಗ್ಯದ, ನಿಮಗೂ ಅನಿಸೋದು, ಯಾರಿಗಾದರೂ ಅನಿಸೋದು. ಅದು ಪರಿಹಾರ ಹೆಂಗೆ ಮಾಡೋದು? ಮತ್ತೆ ಕಮಿಷನ್ ಮಾಡು, ಮತ್ತೆ ಮುಂದೆ ಹಾಕೋದು, ಮತ್ತೆ ಕಮಿಷನ್ ಮಾಡು, ಮತ್ತೆ ಮುಂದೆ ಹಾಕೋದು. ಇದು ಮಾಡೋದ್ರಿಂದ ತಾತ್ಕಾಲಿಕ ನಿಮಗೆ ಲಾಭ ಅನಿಸಿದ್ರು ಸಹಿತ ದೀರ್ಘಕಾಲೀನವಾಗಿ ಇದು ನಿಮಗೆ ವೈರಿನ. ಯಾಕಂದರೆ ಈಗ ನಿಮ್ಮ ಸುರಾದ್ರು ಅವ್ರು ಸ್ಟ್ರೈಕ್ ಮಾಡ್ತಾರೆ, ಅವ್ರು ಸುರಾದ್ರು ನೀವು ಸ್ಟ್ರೈಕ್ ಮಾಡ್ತೀರಿ. ಎಡಗೈ ಬರಗದವ್ರು ಹಿಂಗೆ ಸ್ಟ್ರೈಕ್ ಮಾಡೋದು ಹೋದ್ರೆ ಪರಿಹಾರ ಸಿಗುವುದಿಂದ ಎಲ್ಲರಿಗೂ ಉದ್ಯೋಗ ದೊರೆಯುವುದಂಗೆ ಏನದ ಒಟ್ಟು ಒಳಮರ್ಮ. ಇದನ್ನು ನೀವು ಸ್ವತಃ ಕೂತ್ಕೊಂಡು ಡಿಸ್ಕಷನ್ ಮಾಡಿರಿ. ಅವ್ರು ಯಾರು ಬೇರೆದವರಲ್ಲ, ನಮ್ಮ ಸಮುದಾಯದವ್ರು, ನಮ್ಮಲ್ಲೇ ಅವರೆಲ್ಲರೂ. ನಮ್ಮ ಮನೆಯೊಳಗೆ ಮಗ ಇರ್ತಾರೆ, 4-5 ಮಕ್ಕಳು ಇರ್ತಾರೆ. ಒಬ್ಬರು ಹೆಚ್ಚು ಊಟ ಮಾಡ್ತಾರೆ, ಒಬ್ರು ಕಡಿಮೆ ಊಟ ಮಾಡ್ತಾರೆ. ಅವರೆಲ್ಲರೂ ನಾವು ಸಮಾನವಾಗಿ ನೋಡ್ಬೇಕಾದ್ರೆ ಈಗ 4 ರುಳಿ ತಿನ್ನೋ ಜೋಡಿ ನೀನು 4 ರುಳಿ ತಿನ್ನಂತ ಹೇಳೋದಕ್ಕೆ ಸಾಧ್ಯ ಇರೋದು ಮಾತಿರ್ತಾವೆ. ಒಬ್ಬರು ಭಾಳ ಪ್ರತಿಭಾವಂತರಿರ್ತಾರೆ ಮಕ್ಕಳು, ಹೇಳಿದ ತಕ್ಷಣ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ. ಇನ್ನು ಕೆಲವೊಂದು ಮಕ್ಕಳು 10 ಸಲ ಹೇಳೋದು ತಿಳಿತಾ ಇರೋದಿಲ್ಲ. ಯಾಕಂದರೆ ಆ ವಿಷಯದಲ್ಲಿ ಆಸಕ್ತಿ ಇರೋದಿಲ್ಲ. ಬ್ರೈನು ಒಂದೇ ಇರ್ಬೋದು ಹೆಚ್ಚು ಕಡಿಮೆ, ಯಾಕಂದ್ರೆ ಅದನ್ನು ಡಿಸೈಡ್ ಮಾಡೋಕ್ಕೆ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ. ಅದನ್ನು ಅಳಿಯೋದ್ರೆ ಒಂದು ಮಾಪನೂ ಇವತ್ತು ಬಂದಿಲ್ಲ. ಹೀಗಾಗಿ ಪ್ರತಿಭೆ ಬೇರೆ ಕ್ಷೇತ್ರದಲ್ಲಿ ಇರ್ಬೋದು ಅವ್ರದ್ದು. ಅದನ್ನು ತಿಳ್ಕೊಂಡು ನಾವು ವ್ಯವಹಾರ ಬಗೆಹರಿಸ್ಬೇಕು. ಹಾಗಿಲ್ಲ ಇದನ್ನು ಸಹಿತ ಒಂದು ವ್ಯಾವಹಾರಿಕವಾಗಿ ನೋಡಿಕೊಂಡು ನಮ್ಮಲ್ಲಿ ಯಾರಪ್ಪ ಹೆಚ್ಚು ಅನುಕೂಲಗಳನ್ನು ಪಡ್ಕೊಂಡಿದ್ದಾರೆ ಇಲ್ಲಿವರೆಗೆ ಅವ್ರು ಸ್ವಲ್ಪ ಬಿಟ್ಟು ಕೊಡ್ರಪ್ಪ, ತ್ಯಾಗ ಮಾಡ್ರಿ. ಇದೇ ಮಾತ್ರ ನಾಗಮೋಹನ್ ಅವರು ಹೇಳಿದ್ದಾರೆ, ತ್ಯಾಗನೂ ಕಲಿಬೇಕಾಗ್ತದಂತೆ. ಮತ್ತು ಅಂಬೇಡ್ಕರ್ ಅವರು ಬಯಸಿದ್ದು ಇಂಥ ರಿಸರ್ವೇಷನ್ ಅಲ್ಲ, ಕೇವಲ ಅಸ್ಪೃಶ್ಯರಿಗೆ ಮಾತ್ರ. ಇದು ಮತ್ತೆ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಈ ನಮ್ಮ ರಾಜಕಾರಣಿಗಳು ಅದೆಲ್ಲ ಹದಿಗೆಡಿಸಿಬಿಟ್ಟಿದ್ದಾರೆ. ಮತ್ತು ಸರಿಯಾಗಿ ಇತಿಹಾಸ ಓದಿದಂಥ ನಮ್ಮಂಥವ್ರು ಬಾಯಿಗೆ ಬಂದಾಗ ಹೇಳ್ಕೊತ ಹೋಗುವಂಥದ್ದು, ತರಿಗೊಂದು ವಿಚಾರ ಹೇಳ್ಕೊತ ಹೋಗೋದ್ರಿಂದಾಗಿ ಇವತ್ತು ಇವೆಲ್ಲ ಗೊಂದಲ ಉಂಟಾಗಿ ಎಲ್ಲರೂ ರಿಸರ್ವೇಷನ್ ಎಷ್ಟು ಯಾರ್ಯಾರು ಪ್ರಮಾಣದಾಗ ಇದಾರೆ ಆ ಪ್ರಮಾಣದಾಗ ರಿಸರ್ವೇಷನ್ ಕೊಟ್ಬಿಡ್ರಿ ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಅದನ್ನು ಕಾನ್ಸ್ಟೇಬಲ್ ಹೇಳ್ತಾರೆ, ಯಾವ ಜಾತಿ ಜನ 8% ಆದರೆ 8% ಅವ್ರಿಗೆ ರಿಸರ್ವೇಷನ್ ಕೊಡ್ರಿ, ಅವ್ರು ಏನು ಯಾಕೆ ಮಾಡ್ಕೊಳ್ಳಿ ಅನ್ನುವಂಥ ಮಾತು ಅವ್ರು ಹೇಳ್ತಾ ಇದ್ದಾರೆ. ಇದೊಂದು ದೃಷ್ಟಿಯಿಂದ ಸರಿನೇ ಅನಿಸಿದ್ರು ಸಹಿತ. ಆದರೆ ಇಲ್ಲಿ ಕ್ರಿಯೇಟಿವಿಟಿ ಉತ್ಪನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲಪ್ಪ ಅನ್ನೋದು ಅಷ್ಟು ಸತ್ಯದ. ಯಾಕಂದ್ರೆ ಮೀಸಲಾತಿ ಐತಿ, ಅದರ ಅಷ್ಟು ಫೈಟ್ ಮಾಡೋದಂತ ಆಗಬಾರ್ದು. ಅದರಿಂದ ಹೊರಗೆ ಬರಬೇಕಾಗಿದೆ. ನಾವು ಅದು ಬರಬೇಕಾಗಿತ್ತಂದ್ರೆ ನಾವು ಹೊಸದಾಗಿ ಓದಬೇಕು, ತಿಳ್ಕೊಬೇಕು, ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥದ್ದು ಈ ದಿಶೆಯಲ್ಲೇ ಚಿಂತನೆ ಇವತ್ತು ಆದರೆ ಭಾಳ ಉತ್ತಮ. ಅದೆಲ್ಲ ಬಿಡ್ಕೊಂಡು ಸ್ಟ್ರೈಕ್ ಅಂತ ಮಾಡ್ಲಿಕ್ಕೆ ಇತ್ತಿದ್ದಾರೆ ರೈಟ್ ವಿಂಗದವರು, ಅಂದರೆ ಬಲಗೈಯವರು. ಆ ಬಲಗೈಯವರಿಗೆ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟ, ನೀವು ಇನ್ನಷ್ಟು ಕುಂತು ವಿಚಾರ ಮಾಡಿರಿ, ಎಡಗೈ ಅವ್ರ ಜೊತೆ ಕುಳಿತುಕೊಳ್ರಿ, ಚಿಂತನೆ ಮಾಡಿರಿ, ಏನು ಮಾಡಿರಿ ಯೋಗ್ಯ ಐತಿ, ಯಾರಿಗೆ ಕೊಟ್ಟಾರೆ, ಯಾರು ಜಗಾಡೋಗಿದ್ರು ಚರ್ಚೆ ಮಾಡೋದ್ರಿಂದ ನಿಮ್ಮೊಳಗೆ ಅದಕ್ಕೆ ಪರಿಹಾರ ಹುಡ್ಲಿಕ್ಕೆ ಸಾಧ್ಯ. ಯಾರು ನಾಗಮೋಹನದಾಸರು ಬೇಡ್ರ, ಇನ್ನೊಬ್ಬರು ಬೇಡ್ರ, ಯಾರು ಬೇಡ, ನಿಮಗೆ ಗೊತ್ತಾಗ್ತದೆ. ನಿಮ್ಮಲ್ಲಿಯೇ ಬುದ್ಧಿವಂತರು ಕೂತ್ಕೊಂಡು ಸಮಾಧಾನದಲ್ಲಿ ಕೂತು ಚರ್ಚೆ ಮಾಡಿದ್ರೆ ಈ ಸ್ಟ್ರೈಕ್ ಮಾಡೋಕ್ಕಿಂತ ಚಿಂತನೆ ಮಾಡೋದು ಚಲೋ. ಯಾಕಂತಂದ್ರೆ ಇದನ್ನು ನೋಡಿ ಉಳಿದ ಮೇಲ್ಜಾತಿ ಜನ ಎಷ್ಟೇ ಅವ್ರಿಗೆ ಎಷ್ಟು ಕೊಟ್ಟು ರೊಟ್ಟ ಪಡೆದಾಡ್ತಾರೆ ನೋಡ್ರಿ ಅನ್ನುವಂಥ ಮಾತುಗಳನ್ನ ಈಗಾಗಲೇ ಆಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅವರು ಆಡೋ ಮಾತುಗಳಿಗೆ ನೀವು ಕಿವಿಗೊಡು ಅದು ಅನಿವಾರ್ಯ ಆಗ್ತದೆ. ಅದಕ್ಕಾಗಿ ಅದೆಲ್ಲಕ್ಕಿಂತ ಉತ್ತಮಪ್ಪ ಅಂತಂದ್ರೆ ದ ಬೆಸ್ಟ್ ಈಸ್ ಟು ಡಿಸ್ಕಸ್ ಮಾಡಿರಿ, ಏನು ಮಾಡಬೇಕಾಗಿದೆ, ಏನಿಲ್ಲ, ಯಾರಿಗೆ ಹೆಚ್ಚು ಲಾಭ ಆಗಿದೆ, ಯಾರಿಗಿಲ್ಲ, ಈಗೇನು ಕೊಡಬೇಕಾಗಿದೆ, ಮುಂದೆ ಇಷ್ಟು ವರ್ಷ ನೀವು ತೊಗೊಳ್ರಿ, ನಾವು ಕೊಡ್ತೀವಿ, ನಮ್ಮಷ್ಟು ತೊಗೊಂಡು ನೀವು ತೊಗೊಂಡು ಎದರ ಬಂದರೆ 2 ಕುರಿಗಳು ಬರ್ತಾರೆ. ನಿಮ್ಗೆ ಗೊತ್ತಾಗತ್ತೆ, ಒಂದು ಸಣ್ಣ ಹಾಗೆ ಇರ್ತದೆ. ಆ ಸಂದರ್ಭದಲ್ಲೇ 2 ಕೂಡಿ ಎದರಲ್ಲಿತ್ತು ಡಿಕ್ಕಿ ಅವ್ರಿಗೆ ಬೀಳಬೇಕಾಗ್ತದೆ. ಆ ಸಂದರ್ಭದಲ್ಲಿ ಅವು ಆಡುಗಳನ್ರಿ ಅಥವಾ ಕುರಿಗಳನ್ರಿ ವಿಚಾರ ಮಾಡ್ತಾವೆ. ಹಂಗೆ ಮಾಡೋದು ಬೇಡಪ್ಪ ಅಂತೇಳಿ ಒಂದು ಕೂಡ್ತದೆ, ಒಂದು ಇನ್ನೊಂದು ಅದನ್ನು ದಾಟಿ ಹೋಗ್ತದೆ. ಈ ಕಸಿ ನಿಮಗೆ ಅನ್ವಯಿಸ್ತದೆ. ಅದಕ್ಕಾಗಿ ನೀವು ಇನ್ನೊಬ್ಬರ ಬಾಯಿಗೆ ಗಾಳಾಗೋಗಿಂತಲೂ ಮತ್ತೇನೋಗಿಂತಲೂ ನೀವು ಸ್ವತಃ ಕುರಿತು ಚರ್ಚೆ ಮಾಡಿರಿ. ಮತ್ತು ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಮತ್ತೆ ವಿಚಾರ ಮಾಡಿ ಅಸ್ಪೃಶ್ಯರು ಮಾತ್ರ ನೋವನ್ನು ಅನುಭವಿಸಿದ್ದಾರೆ, ಭಾಳ ಪೆಡ್ತಿದ್ದಾರೆ. ಮ್ಯಾಲ್ತೇತರು ಸ್ವಲ್ಪ ಅಲ್ಲೆಲ್ಲ ಅನುಕೂಲಗಳು ಮಾಡ್ಕೊಂಡು ಬಂದಿದ್ದಾರೆ, ಇಲ್ಲ ಅಂತಲ್ಲ. ಅದು ನೋಡ್ಕೊಂಡು ವಿಚಾರ ಮಾಡಿರಿ. ಸ್ಪೃಶ್ಯರು ಬೇರೆ, ಅಸ್ಪೃಶ್ಯರು ಬೇರೆ. ಇವತ್ತೇನಾಯಿತು, ಒಟ್ಟಾರೆ ಎಲ್ಲರೂ ಅದರ ಸೇರಿದ್ರಿಂದಾಗೆ ಅಲ್ಲಿ ಕೆಲವೊಂದಿಷ್ಟು ಬುದ್ಧಿವಂತ ಲಾಭ ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಅವರು ಸಹಿತ ಇವತ್ತು ಒಂದಿಷ್ಟು ತಮ್ಮ ಬಿದ್ದ ಸಮುದಾಯದ ಬಗ್ಗೆ ಕಾಳಜಿ ವಹಿಸಲಿ ಅನ್ನೋದು ಒಂದು ನಮ್ಮ ಮನವಿ. ಇದು ಒಪ್ತಿರಲಿಲ್ಲ ಗೊತ್ತಿಲ್ಲ. ಬಟ್ ನೀವು ತಿಕ್ಕಾಡೋದ್ರಿಂದ ಜಗಾಡೋದ್ರಿಂದ ಮಾತ್ರ ಯಾರಿಗೂ ಲಾಭ ಇಲ್ಲ. ನಮಗೂ ನುಕ್ಸಾನ, ನಿಮಗೂ ನುಕ್ಸಾನ. ಇದು ನೋಡಿ ನಾವೆಲ್ಲ ವಿಶೇಷವಾಗಿ
ಇದೇನಪ್ಪ ಈ ದೇಶದಲ್ಲೇ ಜಾತಿಯಾಗಿ ಬಿಡದಾಡೋದು ಅಂತೇಳಿ ಆಗ್ಯದ. ಪಾಪ ಉದ್ಯೋಗ ಇಲ್ಲ, ಇವತ್ತು ಏನು ಮಾಡೋದು, ಎಲ್ಲರೂ ಬಿಡದಾಡೋದು ಅನಿವಾರ್ಯ ಆಗ್ಯದ. ಉದ್ಯೋಗ ಇತ್ತಪ್ಪ ಅಂದರೆ ಯಾರು ತೆರಿಗೆ ಕೆಡಿಸ್ಕೊಳ್ಳೋದಿಲ್ಲ. ತಮ್ಗೆ ಮಕ್ಕಳಿಗೆ ಕಲಿಸೋ ಶಕ್ತಿ ಇತ್ತಪ್ಪ ಅಂತಂದ್ರೆ ಯಾರು ತೆರಿಗೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಶಕ್ತಿ ಇಲ್ಲಲ್ಲ ಇವತ್ತು, ಖರ್ಚು ಮಾಡೋಕ್ಕೆ ರೊಕ್ಕ ಇಲ್ಲ ಅಂದಾಗ ಅನಿವಾರ್ಯ ನಮ್ಮ ಏನಾರ ಸಾಲ ಕೊಡ್ರಪ್ಪ, ನಮ್ಮ ಏನಾರ ಮೀಸಲಾತಿ ಕೊಡ್ರಪ್ಪ, ನಮ್ಮ ಏನಕ್ಕೆ ಕೊಡ್ರಪ್ಪ ಅಂತ ಕೇಳ್ತಾ ಇದ್ದೀವಿ. ಅದ್ರಾಗ ಒಂದು ಸ್ವಲ್ಪ ಅನುಕೂಲ ಇದ್ದವರು ಸಹಾಯ ಮಾಡಿರಿ, ಅನಾನುಕೂಲ ಇದ್ದವರು ಸಹಾಯ ಪಡೀರಿ. ಇಷ್ಟ ಅದಕ್ಕೆ ಬೇಟೆಗೆ ಲೈಫ್ ಈಸ್ ನಥಿಂಗ್ ಇನ್ ದೇರ್. ಇದ್ದಿದ್ದನ್ನು ಕೊಡೋದು, ಇಲ್ಲದನ್ನು ಇಸ್ಕೊಳ್ಳೋದು, ಇದು ಅಂಬೇಡ್ಕರ್ ಅವ್ರ ಸಿದ್ಧಾಂತ. ಇದು ನೀವೇನಂತೀರಿ? ನಮ್ಮ ದಲಿತ ಬಂಧುಗಳ ವಿಚಾರ ಮಾಡ್ರಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.